ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಮತ್ತು ಕರ್ತವ್ಯ. ಲಿಂಗರಾಜ್ ಪಾಟೀಲ್, ಇಒ, ತಾಲೂಕಾ ಪಂಚಾಯತ್ ಚಿಡುಗುಪ್ಪ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಕನ್ಯಾ ಪ್ರೌಢ ಶಾಲೆಯಲ್ಲಿ ಹಾಗೂ ಪ್ರಾದೇಶಿಕ ಅರಣ್ಯ ವಲಯ ಚಿಡುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಂತಿವೀರ್ ಗೋಪಾ ಅವರು, ಪಶುಸಂಗೋಪನಾ ಅಧಿಕಾರಿಗಳು, ಅದೇ ರೀತಿಯಾಗಿ ವಿಜಯಕುಮಾರ್ THO, ಶ್ರೀಕಾಂತ್ RFO, ವೀರಯ್ಯ ಪೂಜಾರಿ DYRFO, ಶ್ರೀಶೈಲ್ ಮಾಳಪ್ಪ ಅರಣ್ಯ ಅಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವರಾಜ್ ಮೇತ್ರೆಯವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದವರು ಹಾಗೂ ಸಾಹಿತಿಗಳಾದ ಸಂಗಮೇಶ್ ಜವಾದಿಯವರು, ಅದೇ ರೀತಿಯಾಗಿ ಶಿಕ್ಷಕರು, ಮಕ್ಕಳು ಹಾಗೂ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಎನ್ವೈರನ್ಮೆಂಟಲ್ ಪ್ರೋಗ್ರಾಮನ್ನು ವಿಶ್ವಸಂಸ್ಥೆಯವರು ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಪ್ರತಿ ವರ್ಷ ಒಂದು ಥೀಮ್ ಅನ್ನು ಇಡ್ತಾರೆ. ಆ ಥೀಮ್ ಏನಂತಂದ್ರೆ ಇನ್ಸ್ಪೈರ್ ಬೈ ನೇಚರ್ ಫಾರ್ ಪ್ಲಾನೆಟ್ ಫಾರ್ ಅವರ್ ಫ್ಯೂಚರ್ ಅಂತ ಈ ಥೀಮ್ನ ಇಟ್ಟಿದ್ದಾರೆ. ನಮ್ಮದು ಏನಿದೆ ವಿಶ್ವನೇ ಬಂದು ನಾವೆಲ್ಲರೂ ಒಂದೇ, ನಮ್ಮ ವಿಶ್ವನೂ ಒಂದೇ. ಆ ವಿಶ್ವದಲ್ಲಿ ನಮ್ಮ ಭೂಮಿ ಎಷ್ಟು ಪರ್ಸೆಂಟ್ ಮಳೆ ಕಡಿಮೆ ಆಯ್ತಂದ್ರೆ ಏನಾಯ್ತು, ಎಕೋ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ನಮ್ದು ಪರಿಸರದ ಬ್ಯಾಲೆನ್ಸ್ ಇಡಬೇಕಂತಂದ್ರೆ ಭಾಳ ಬೇಸ್ನಾಗ ಏನಿತ್ತು ಅಂದ್ರೆ ಇದು ಕಾಡು. ಸೊ ಆ ಒಂದು ಇಂಪಾರ್ಟೆಂಟ್ ಇಷ್ಟೊಂದು ಕನ್ನಡ ಇಲಾಖೆ ಭಾಳ ಇದು ತೊಗೊಂಡು ಮಾಡ್ತಾ ಇದ್ರೆ ಭಾಳ ಸಂತೋಷ ಆಯ್ತು. ನಮ್ಮ ಕಾಲದ ಫಸ್ಟ್ ಟೈಮ್ ಇಷ್ಟು ಜನ ಪತ್ರಕರ್ತರು ಇದಕ್ಕೆ ಯಾಕೆ ಬೇಕಂದ್ರೆ ಅವ್ರಿಗೆ ಭಾಳ ಇದು ಮಾಡಿ ಹೇಳ್ತೀನಿ ನಾನು. ಅವ್ರಿಂದ ಏನಾಯ್ತದ ಎಲ್ಲರಿಗೂ ಅವೇರ್ನೆಸ್ ಮಾಡಿರ್ತೀನಿ. ಸೊ ಗಿಡ ಹಚ್ಚೋದ್ರಿಂದ ಏನಾಯ್ತದ, ಒಂದು ಗಿಡ ಹಚ್ಚೋದ್ರಿಂದ ಒಂದು ಜೀವ ಉಳಿಸಿದಂಗೂ ಆಯ್ತು, ಒಂದು ಒಳ್ಳೆಯ ಸಂದೇಶ ಹೋಯ್ತು ಅಂತ ಹೇಳ್ತಾರೆ ಶ್ರೀಕಾಂತ್ ಸರ್. ಸೊ ಅದು ಕಡಿಮೆ ಆಗಿದ್ದು ನಾವೇನು ಮಾಡಬೇಕು, ಪ್ರತಿಯೊಬ್ಬರಿಗೂ ಇದು ಜವಾಬ್ದಾರಿ ಯಾವಾಗ ಬರ್ತದೆ ಹೇಳ್ರಿ, ಮನುಷ್ಯನಿಗೆ ಜವಾಬ್ದಾರಿ ಯಾವಾಗ ಬರ್ತದೆ ಅಂದ್ರೆ ಇದು ನಮ್ದು ಇದ್ದಾಗ ಮಾತ್ರ ಜವಾಬ್ದಾರಿ ಬರ್ತದೆ. ಇದು ನಮ್ದಿಲ್ಲ ಅಂದ್ರೆ ಗಿಡ ಅದು ಹೋದ್ರೆ ಹೋಗಿ ಗಿಡ ಹಚ್ಚೋದಕ್ಕೆ